S1 ಟಿವಿ ಯೂಟ್ಯೂಬ್ ವೀಕ್ಷಕರಿಗೆ ನಾನು ಹೃದಯಪೂರ್ವದ ನಮಸ್ಕಾರ. ಫ್ರೆಂಡ್ಸ್, ನನ್ನ ಹೆಸರು ಬಂದರೆ ಡಾಕ್ಟರ್ ಕಾವಡಿ ಸತೀಶ್ ಕುಮಾರ್. ಈ ವಿಡಿಯೋದಲ್ಲಿ ರೀಸೆಂಟ್ವಾಗಿ ತುಂಬ ಜನ ಕೇಳಿರೋ ಒಂದು ಕ್ವಶನನ್ನು, ಸರ್ ನಾನು ಹೊರಗಡೆ ಒಂದು ಸೆಕ್ಸ್ ಪ್ರಾಸ್ಟಿಟ್ಯೂಟ್ ಹತ್ರ ಎಕ್ಸ್ಪೋಸ್ ಆಗಿದ್ದೀನಿ. ಎಕ್ಸ್ಪೋಸ್ ಆಗಿದ್ರ ಮೇಲೆ HIV ಇನ್ಫೆಕ್ಷನ್ ಎಷ್ಟು ದಿನ ಬಿಟ್ಟು ಬರುತ್ತೆ, ಆಮೇಲೆ ಫಾಸ್ಟ್ವಾಗಿ ಬರೋ ಇನ್ಫೆಕ್ಷನ್ಸ್ ಹೇಳಿ ಸರ್, ಇನ್ಫೆಕ್ಷನ್ಸ್ ನೇಮ್ಸ್ ಹೇಳಿ, ಅದು ಡೇಂಜರಾ, ಇನ್ ಕೇಸ್ ಇನ್ಫೆಕ್ಷನ್ ಬಂದ ಮೇಲೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಕ್ಲಿಯರ್ ಆಗುತ್ತಾ ಹೇಳಿ ಸರ್. ತುಂಬ ಜನ ನನ್ನ ಈ ಕ್ವಶನ್ ಕೇಳಿದ್ರು ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಿಜವಾಗ್ಲೂ ಸೆಕ್ಸ್ನಲ್ಲಿ ಎಕ್ಸ್ಪೋಸ್ ಆಗಿದ್ರೆ, ಆರ್ ಎನಿ ಪರ್ಸನ್ ಆರ್ ಪ್ರಾಸ್ಟಿಟ್ಯೂಟ್ ಆರ್ ಫ್ರೆಂಡ್ಸ್, ಎನಿ ಪರ್ಸನ್, ಆಫ್ಟರ್ ಪಾರ್ಟಿಸಿಪೇಟ್ ಫಾಸ್ಟ್ ಬೇಗ ಬರೋ ಇನ್ಫೆಕ್ಷನ್ಸ್, ಅದು ಡೇಂಜರಾ, ಟ್ರೀಟ್ಮೆಂಟ್ ತಗೊಂಡ್ರೆ ಕ್ಲಿಯರ್ ಆಗುತ್ತಾ. ವಿಡಿಯೋದಲ್ಲಿ ಡೀಟೇಲ್ವಾಗಿ ಕ್ಲಿಯರ್ವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ವಿಡಿಯೋ ನಮ್ಮ ಚಾನಲ್ ಏನೋ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಐಕಾನ್ ಇದೆ, ಕ್ಲಿಕ್ ಮಾಡ್ಕೊಳ್ಳಿ, ಆಕ್ಟಿವೇಟ್ ಮಾಡ್ಕೊಳ್ಳಿ. ಹೋದ್ರೆ ವಿಡಿಯೋನು ಕಂಪ್ಲೀಟ್ವಾಗಿ ವಾಚ್ ಮಾಡಿ ಫ್ರೆಂಡ್ಸ್. ಓಕೆನಾ? ಹಂಗೆ ಅರ್ಥ ಆಗುತ್ತೆ. ಟಾಪಿಕಿಂದ ಹೋಗಿದ್ರೆ, ಎಕ್ಸ್ಪೋಸ್ ಆಗಿದ್ರ ಮೇಲೆ ಬೇಗ ಫಾಸ್ಟ್ವಾಗಿ ಬರೋ ಇನ್ಫೆಕ್ಷನ್ಸ್ ಏನು, ತುಂಬ ಜನ ಕೇಳಿದ್ರು. ನೋಡೋಣ ಫ್ರೆಂಡ್ಸ್ ಒಂದೊಂದೊಂದು. ಇಲ್ಲಿ ನೀವು ಒಂದು ಪ್ರಾಸ್ಟಿಟ್ಯೂಟ್ ಜೊತೆ, ಇಲ್ಲಾಂದ್ರೆ ಅನ್ನೋನ್ ಪರ್ಸನ್, ಫ್ರೆಂಡ್ಸ್, ಯಾರ ಜೊತೆ ಎಕ್ಸ್ಪೋಸ್ ಆಗಿದೆ. ಎಕ್ಸ್ಪೋಸ್ ಆಗಿದ್ರ ಮೇಲೆ ಮ್ಯಾಕ್ಸಿಮಮ್ 3 days ಬರೋ ಇನ್ಫೆಕ್ಷನ್ಸ್, ಸಮ್ ಇನ್ಫೆಕ್ಷನ್ಸ್ ಇದೆ ಫ್ರೆಂಡ್ಸ್. ಲೈಕ್ ಬೆಲನೈಟಿಸ್ ಇನ್ಫೆಕ್ಷನು, ಗಣಿಯರ್ ಇನ್ಫೆಕ್ಷನ್ ಇದೆ, ಕ್ಯೂ ಬರುತ್ತೆ. ಗಣಿಯರ್ ಇನ್ಫೆಕ್ಷನ್ ಅಂದರೆ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಕ್ಯೂ ಬರುತ್ತೆ ಫ್ರೆಂಡ್ಸ್ ಸಿಸ್ನ ಒಳಗಡೆಯಿಂದ. ಆಮೇಲೆ ಬೆಲನೈಟಿಸ್ ಮೇಲೆ ಇನ್ಫೆಕ್ಷನ್ ಬರ್ತಾರೆ, ವೈಟ್ ಥರ ಪ್ಯಾಚಸ್ ಇರುತ್ತೆ. ಆಮೇಲೆ STD ಇನ್ಫೆಕ್ಷನ್ ಮ್ಯಾಕ್ಸಿಮಮ್ ಇದು 1 week to 15 days ಒಳಗಡೆ ಬರುತ್ತೆ. ಜೆನಿಟಲ್ ವಾರ್ಡ್ಸ್ ಅಂತಾರೆ. HPV ಇನ್ಫೆಕ್ಷನ್, ಹ್ಯೂಮನ್ ಪ್ಯಾಪ್ಲಮ್ ವೈರಸ್ ಅಂತಾರೆ, ಈ ಇನ್ಫೆಕ್ಷನ್ ಬರುತ್ತೆ. ಆಮೇಲೆ ಹೆರ್ಪಸ್ ಸಿಂಪ್ಲೆಕ್ಸ್ ವೈರಸ್, ಈ ಇನ್ಫೆಕ್ಷನ್ ಬರೋಕ್ಕೆ ಚಾನ್ಸಸ್ ಇದೆ. ಆಮೇಲೆ ಮೊಲಸ್ಕಮ್ ಕಾಂಟಾಜಿಸಿಮ್ ಅಂತಾರೆ ಫ್ರೆಂಡ್ಸ್, ಇದು ಸ್ವಲ್ಪ ಫಾಸ್ಟ್ ಬೇಗ ಇನ್ಫೆಕ್ಟ್ ಆಗುತ್ತೆ ಫ್ರೆಂಡ್ಸ್. ಈ ಥರ ಇನ್ಫೆಕ್ಷನ್ಸ್ ಬರೋಕ್ಕೆ ತುಂಬ ಚಾನ್ಸಸ್ ಇದೆ. ನೀವು ಎಕ್ಸ್ಪೋಸ್ ಆಗಿದ್ರೆ, ಆಫ್ಟರ್ ಎಕ್ಸ್ಪೋಸಿಂಗ್ ಆರ್ 3 days ಆರ್ 1 week 15 days ಒಳಗಡೆ, 15 ದಿನ ಒಳಗಡೆ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ. ನಿಮ್ಗೊಂದು ಡೌಟ್ ಬರಬೇಕು, ಸರ್ ಮತ್ತೆ ಎಕ್ಸ್ಪೋಸ್ ಆಗಿದ್ಮೇಲೆ HIV ಸಿಮ್ಟಮ್ಸ್ ಬರೋಕ್ಕೆ ಎಷ್ಟು ದಿನ ಆಗುತ್ತೆ? ಮ್ಯಾಕ್ಸಿಮಮ್ ಎಕ್ಸ್ಪೋಸ್ ಆಗಿದ್ಮೇಲೆ HIV ಸಿಮ್ಟಮ್ಸ್ ಬರೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಇನ್ ಕೇಸ್ ನಿಮ್ಗೆ ಡೌಟ್ ಇದೆ, ನಿಯರ್ ಲ್ಯಾಬ್ ಕನ್ಸಲ್ಟ್ ಮಾಡ್ಕೊಳ್ಳಿ. ಲ್ಯಾಬ್ ಕನ್ಸಲ್ಟ್ ಮಾಡಿ ಟೆಸ್ಟ್ ಮಾಡ್ಕೊಳ್ಳಿ, HIV ಟೆಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಈ ಥರ ಇನ್ಫೆಕ್ಷನ್ಸ್ ಹೇಳಿದ್ದಿಲ್ವಾ, ಎಕ್ಸ್ಪೋಸ್ ಆದ್ಮೇಲೆ ಈ ಥರ ಇನ್ಫೆಕ್ಷನ್ಸ್ ಬರುತ್ತೆ. ಬಟ್ ಸ್ಟಾರ್ಟಿಂಗ್ನಲ್ಲಿ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ಕ್ಲಿಯರ್ ಆಗುತ್ತೆ, ಇಲ್ಲಾಂದರೆ ಲೇಟ್ ಆಗುತ್ತೆ ಫ್ರೆಂಡ್ಸ್. ನಾ ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ತುಂಬ ಟೈಮ್ ಹೇಳಿದ್ದೀನಿ ನಾನು, ಇನ್ಫೆಕ್ಷನ್ ಬಂದಮೇಲೆ ಬೇಗ ಫಾಸ್ಟ್ವಾಗಿ ಟ್ರೀಟ್ಮೆಂಟ್ ತಗೋಕ್ಕೆ ಟ್ರೈ ಮಾಡಿ. ಈಗ ಹೇಳಿದ್ದೀನಿ ನೋಡಿ, ಇನ್ಫೆಕ್ಷನ್ಸ್ ಇದೆಲ್ಲ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್, ನೀವೇನು ಟೆನ್ಷನ್ ತಗೋಬೇಡ. ಬಟ್ HIV ಸಿಮ್ಟಮ್ಸ್ ಬರೋಕ್ಕೆ ಲೇಟ್ ಆಗುತ್ತೆ. ಓಕೆನಾ? ತುಂಬ ಜನ ಕ್ವಶನ್ ಕೇಳಿದ್ರು. ವಿಡಿಯೋದಲ್ಲಿ ಹೇಳಿ ನಿಮಗೂ ಅರ್ಥ ಇದೆ ನೆನೆಸ್ಕೊತಾ ಇದ್ದೀನಿ. ಮತ್ತೆ ವಿಡಿಯೋದಿಂದ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಟಾಪಿಕ್ ಮುಂಚೆ ಬಂದ್ಬಿಡ್ತೀನಿ. ಎಲ್ಲರಿಗೂ ನಮಸ್ಕಾರ.